ಕುದುರೆ ಓಡ್ತೈತಿ, 2 ದಿವಸ ಓಡೋದು, ಎಲ್ಲಿ ಹೋಗಿ ನಿಲ್ಲೋದು, ಒಂದು ದಿವ್ಸ ನಿಲ್ತೈತಿ. ಆದರೆ ನಿತ್ತದ್ದನ್ನು ಭೋಗಿಸ್ಬೇಕಾದಾಗ ಅವಾಗ ನಾ ಇದ್ರೆ ನಾ ಭೋಗಿಸ್ಬೇಕು, ನೀವಿದ್ರೆ ನೀವು ಭೋಗಿಸ್ಬೇಕು, ನಾವಿಬ್ಬರು ಇದ್ರಿಗಿಲ್ಲ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮಾತ್ರ ಭೋಗಿಸ್ಬೇಕು. ಇದು ಯಾರೊಬ್ಬರು ಭೋಗಿಸ್ಬೇಕು ನಾವು. ನೀವು ಹೇಳೋ ಪ್ರಕಾರ ಫ್ರೀ ಯೋಜನೆಯಿಂದ ಜನತೆಗೆ 100% ಅದು ಹೇಳಕ್ಕೆ ಒಂದೇ ಯೋಜನೆ, ಅದನ್ನು ತಿನ್ನಕ್ಕೆ ಭಾಳ ಹಾದಿಗಳು. ಅದನ್ನು ಹೇಳೋ ಸಲುವಾಗಿ ಯೋಜನೆ ಆಯ್ತು. ಬಟ್ ಎಷ್ಟು ಎಷ್ಟು ಜನರಿಗೆ ತಲುಪ್ತದೆ ಅದ್ರ ಬಗ್ಗೆ ವ್ಯಾಖ್ಯಾನವನ್ನು ಮಾಡಬೇಕಾಗ್ತದೆ. ಸ್ವತಃ ಕಾಂಗ್ರೆಸ್ದ ರಾಜೀವ್ ಗಾಂಧಿ ಅವರು, ಪ್ರಧಾನಮಂತ್ರಿಗಳ ದಿವಂಗತ ರಾಜೀವ್ ಗಾಂಧಿ ಅವರು ಹೇಳಿದರು, ಒಂದು 100 ರೂಪಾಯಿ ನಾವು ದಿಲ್ಲಿಯಲ್ಲಿ ಕೊಟ್ಟರೆ 35 ಪೈಸೆ ಬಂದು ಇವತ್ತು ನಮ್ಮ ಅಂದರೆ ನಮ್ಮ ಪ್ರಜೆಗಳ ಮನೆಗೆ ಹೋಗಿ ತಲುಪ್ತದೆ ಮಾತನ್ನು ಅವರ ಕೇಂದ್ರ ಸರ್ಕಾರದ ರಾಜೀವ್ ಗಾಂಧಿ ಅವರು ಒಪ್ಕೊಂಡಾರೆ. ಈಗ ರಾಜ್ಯ ಸರ್ಕಾರದವರು ಒಪ್ಕೊಳಕತ್ತಾರೆ. ಈಗ ಮನೆ ಬಸವರಾಜ ರಾಯರೆಡ್ಡಿ ಏನು ಹೇಳಿದರು, ಗುಂಡಿ ತುಂಬಿಲ್ಲ, ಗುಂಡಿ ತುಂಬಕ್ಕೆ ಹೇಳ್ರಿ ಅಂದ್ಕೊಳ್ಳಿ ಅದು ನಿಂತರು ಅವರು. 2ರೊಳಗೆ ಒಂದು ಗುಂಡಿ ತುಂಬೋದಾದ್ರೆ ಪುಕ್ಕಟ ಕಾರ್ಯಕ್ರಮ ಎಲ್ಲ ಬಂದು, ಪುಕ್ಕಟ ಕಾರ್ಯಕ್ರಮ ಚಾಲು ಅಂದ್ರೆ ಗುಂಡಿ ತುಂಬ ಆಗೋದಿಲ್ಲ. 2ರೊಳಗೆ ಯಾವ್ದು ಬೇಕು ಹೇಳಿ. ಅಂದರೆ ಈ ಒಂದು ಹಂತಕ್ಕೆ ಜನ ಬಂದಾಗ ಒಬ್ಬ ರೊಚ್ಚಿಗೆದ್ದು ಬಹುಶಃ ಬರುವಂಥ ದಿನಮಾನದಲ್ಲಿ ಇನ್ನೊಂದು ಆಗಸ್ಟ್ 15 ಕ್ರಾಂತಿ ಆಗ್ತೈತೆ ಅಂತ ನನಗೆ ಅನಿಸ್ತೈತೆ. ಯಾವುದು ಅವರು ಕಾಂಗ್ರೆಸ್ನ ಆಂತರಿಕ ವಿಚಾರ. ಆ ನಿಟ್ಟಿನಲ್ಲಿ ಈಗಾಗಲೇ ಅದು 2.5 ವರ್ಷದ ಹಿಂದೆ ಅವ್ರಿಗೆ 2.5 ವರ್ಷ, ಅವ್ರಿಗೆ 2.5 ವರ್ಷ ಮಾಡಬೇಕು ಅನ್ನೋಂಥ ಚರ್ಚೆ ಆಗಿದೆ ಅನ್ನೋ ಮಾತನ್ನು ಪತ್ರಿಕಾ ಮುಖಾಂತರ ನಾವು ತಿಳ್ಕೊಂಡಿದ್ದೀವಿ. ಕೆಲವೊಂದು ಕಡೆ ಆಗಿದೆ ಅನ್ನೋ ಮಾತನ್ನು ಶಿವಕುಮಾರ್ ಅವ್ರು ಹೇಳ್ತಾರೆ, ಆಗಿಲ್ಲ ಅಂತ ಚರ್ಚೆ ಏನೂ ಆಗಿಲ್ಲ ಅನ್ನೋ ಮಾತನ್ನು ಸಿದ್ದರಾಮಯ್ಯನವ್ರು ಹೇಳ್ತಾರೆ. ಆದರೆ ಹಿರಿಯರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಯುವ ಪೀಳಿಗೆಗೆ ಯಾರಿಗೇ ಕೊಡಲಿ, ಮುಂದಿನ ಯುವ ಪೀಳಿಗೆಗೆ ಇವತ್ತು ಅವಕಾಶ ಮಾಡಿಕೊಟ್ಟು ಅವರು ಹಿಂದೆ ಕುಂತು ಇದು ಹೆಂಗೆ ನಡೆಸ್ತಾರಪ್ಪ, ರಾಜ್ಯ ಹೆಂಗೆ ನಡೆಸ್ತಾರೆ, ಈಗಿನ ಒಂದು ಕಠಿಣ ಆರ್ಥಿಕ ಪರಿಸ್ಥಿತಿ ಅಷ್ಟು ಸರಿಯಾದಂಥ ವ್ಯವಸ್ಥೆ ಇಲ್ಲ. ಆದರೂ ಸಹಿತ ಒಂದು ಯುವ ಪೀಳಿಗೆಗೆ ಕೊಟ್ಟು ಅವ್ರು ಹೆಂಗೆ ನಡೆಸ್ತಾರೆ, ಏನು ಮಾಡ್ತಾರೆ, ಅವ್ರಿಗೇನು ಮಾರ್ಗದರ್ಶನ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿದರೆ ಅವ್ರ ಪಕ್ಷಕ್ಕೂ ಒಳ್ಳೆಯದು, ರಾಜ್ಯಕ್ಕೂ ಒಳ್ಳೆಯದು, ಅಥವಾ ಮುಂದಿನ ಯುವ ಪೀಳಿಗೆಗೂ ಒಳ್ಳೆಯದು ಅನ್ನೋದು ನನ್ನ ಭಾವನೆ. ಈ ಜಿಲ್ಲೆಯಲ್ಲಿ ಸಹಕಾರ ಕ್ಷೇತ್ರ ಒಳಗೆ ಒಂದು ಕತ್ತಿ ಕುಟುಂಬ ಒಂದು ಹಿಡಿತ ಸಾಧಿಸಿತ್ತು. ಅಷ್ಟೆಲ್ಲ ಕೈ ತಪ್ಪಾಕತ್ತರು ರಮೇಶ್ ಕತ್ತಿ ಅವರು ಮೌನ ಯಾಕಿದ್ರು ಜನ ಅದಕ್ಕೆ ಈಗಾಗಲೇ ಕಾರಣ ಕೊಟ್ಟಿದ್ದೀನಿ. ಒಂದು ಎತ್ತು ತೀರಿ ಹೋದ ನಂತರ ಇನ್ನೊಂದು ಎತ್ತಿಗೆ ಸಾವರ್ಸ್ಕೊಳ್ಳೋಕೆ ಟೈಮ್ ಆಗ್ತದೆ. ಈಗ ಸಾವರ್ಸ್ಕೊಂಡಿದ್ದೀವಿ. ಬರುವಂಥ ದಿನಮಾನದಲ್ಲಿ ಇವತ್ತು ಹುಕ್ಕೇರಿ ಮತಕ್ಷೇತ್ರ, ಅವತ್ತು ಹುಕ್ಕೇರಿ ತಾಲೂಕಿನ ಕಾರ್ಯಕರ್ತರ ಸಭೆ ಮಾಡಿದ್ದೀನಿ. ಬರುವಂಥ ದಿನಮಾನಗಳು ಇಡೀ ಜಿಲ್ಲೆಯಾದ್ಯಂತ ನಾನು ನಮ್ಮ ಎಲ್ಲ ಜಿಲ್ಲೆಯ ಹಿರಿಯರನ್ನು ಕೂಡಿಸಿ, ಏನು ಉಮೇಶ್ ಕತ್ತಿಯವರ ಅನುಪಸ್ಥಿತಿ, ಅವರ ಒಂದು ಉಪಸ್ಥಿತಿಗೆ ಕೊರತೆ ಏನು ಕಂಡು ಬರ್ತಾ ಇದೆ, ಅದನ್ನು ತುಂಬಿಕೊಡುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡಿ ಹಿರಿಯರು ಕೂಡಿ ಚರ್ಚೆ ಮಾಡಿ ಆ ಸ್ಥಾನಕ್ಕೆ ಒಬ್ಬರನ್ನು ತುಂಬಿಕೊಡೋದ್ರ ಮುಖಾಂತರ ಇಡೀ ಜಿಲ್ಲೆಯಾದ್ಯಂತ ಪ್ರಚಾರ ಮಾಡೋದ್ರ ಮುಖಾಂತರ ಮತ್ತೆ ತಿರುಗಿ ಅಧಿಕಾರಗಳನ್ನು, ಆ ಗತವೈಭವದ ಅಧಿಕಾರಗಳನ್ನು ನಾವು ಮತ್ತೆ ಪಡಿತೀವಿ ಅನ್ನೋಂಥ ಆತ್ಮವಿಶ್ವಾಸ ನನಗೆ ಹೊಂದಿದೆ. ಥ್ಯಾಂಕ್ ಯು.